ಮನಸ್ಸಿಟ್ಟು ಮಾಡಿದಂತಹ ಕೆಲಸ, ಕಷ್ಟಪಟ್ಟು ಮಾಡಿದಂತಹ ಹಣ, ಹಲವರೊಂದಿಗೆ ಹಂಚಿ ತಿನ್ನುವಂತಹ ಗುಣ, ಭಕ್ತಿಯಿಂದ ಮಾಡುವಂತಹ ದೇವರ ಆರಾಧನೆ ಎಂದಿಗೂ ಕೂಡ ನಿಮ್ಮ ಕೈಯನ್ನು ಬಿಡುವುದಕ್ಕೆ ಸಾಧ್ಯವೇ ಇಲ್ಲ. ದೇವರ ಆರಾಧನೆಯನ್ನು ಮಾಡುವುದನ್ನು ಕಲಿಯಬೇಕು. ಕಬ್ಬಿಣ ಮೃದುವಾಗಿ ಆಯುಧವಾಗುತ್ತದೆ. ಚಿನ್ನ ಮೃದುವಾಗಿ ಒಡವೆ ಆಗುತ್ತದೆ. ಮಣ್ಣು ಮೃದುವಾಗಿ ಬಿತ್ತಲು ಯೋಗ್ಯವಾಗುತ್ತದೆ. ಹಿಟ್ಟು ಮೃದುವಾಗಿ ರೊಟ್ಟಿಯಾಗುತ್ತದೆ. ಅದೇ ರೀತಿ ಮನುಷ್ಯ ಮೃದುವಾದರೆ ಸರ್ವರ ಹೃದಯದಲ್ಲಿ ಸ್ಥಾನವನ್ನು ಪಡೆಯುತ್ತಾನೆ. ಕೈ ಚಾಚಿದವರು ಎಲ್ಲ ಕೈಯಲ್ಲಿ ಆಗದವರು ಅಲ್ಲ, ಸಹಾಯ ಕೇಳಿದವರು ಎಲ್ಲ ಅಸಮರ್ಥರು ಅಲ್ಲ. ನಾಳೆ ಯಾರ ಪರಿಸ್ಥಿತಿ ಹೇಗೆ ಇರುತ್ತದೆಯೋ ಯಾರಿಗೂ ಕೂಡ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಯಾರನ್ನೂ ಕೂಡ ಕೀಳಾಗಿ ನೋಡುವುದಕ್ಕೆ ಹೋಗಲೇಬಾರದು. ಅಸೂಹೆಯಿಂದ ಬದುಕುವವರೆಗೂ ಕೂಡ ಸರಿಯಾದ ನಿದ್ರೆ ಬರುವುದಿಲ್ಲ. ಅಹಂಕಾರದಿಂದ ಬದುಕುವವರೆಗೆ ಸರಿಯಾದ ಸ್ನೇಹಿತರು ಇರುವುದಿಲ್ಲ. ಅನುಮಾನದಿಂದ ಬದುಕುವವರಿಗೆ ಸರಿಯಾದ ಜೀವನ ಎನ್ನುವುದೇ ಇರುವುದಿಲ್ಲ. ಜೀವನವನ್ನು ಸರಿ ಮಾಡಿಕೊಳ್ಳಬೇಕು ಅನ್ನುವುದೇ ಆದರೆ ನೀವು ಯಾವ ರೀತಿಯಾಗಿ ಬದುಕುತ್ತೀರಾ ಎನ್ನುವುದು ತುಂಬಾ ಮುಖ್ಯವಾದದ್ದು. ನೋಡಿ, ಮೂರ್ಖನ ಅತಿ ದೊಡ್ಡ ಅಸ್ತ್ರ ಅವನ ಗದ್ದಲ, ಆದರೆ ಒಬ್ಬ ರಾಜನ ಅತ್ಯಂತ ಪ್ರಬಲವಾಗಿರುವಂತಹ ಶಸ್ತ್ರ ಅವನ ಮದ್ದು. ದುರ್ಬಲರು ವಾದಿಸುತ್ತಿದ್ದಾಗ ಮೌನವಾಗಿ ಗಮನಿಸುತ್ತಿರುವವರೇ ಗೆಲುವಿನ ಅಧಿಪತಿಗಳು. ಯಾರೋ ಮೋಸ ಮಾಡಿದರೆ ಆಗುವ ನೋವಿಗಿಂತ ನಮ್ಮವರು ಮೋಸ ಮಾಡಿದಾಗ ಆಗುವಂತಹ ನೋವು ಹೆಚ್ಚು ನಮಗೆ ನೋವನ್ನು ಕೊಡುತ್ತದೆ. ಸಹಾಯ ಬಯಸಿದ್ದು ತಪ್ಪು ಅಲ್ಲ, ನಮ್ಮವರು ಅಂತ ನಂಬಿದ್ದು ತಪ್ಪಾಗುತ್ತದೆ. ಮೋಸ ಹೋಗು, ಆದರೆ ಯಾರಿಗೂ ಕೂಡ ಮೋಸ ಮಾಡಬೇಡ. ಏಕೆಂದರೆ ಮೋಸ ಹೋದವನಿಗೆ ಒಂದು ದಿನ ಬುದ್ಧಿ ಬರುತ್ತದೆ, ಆದರೆ ಮೋಸ ಮಾಡಿದವನಿಗೆ ಒಂದು ದಿನ ಎಲ್ಲವೂ ಕೂಡ ಕಳೆದು ಹೋಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನಿನ್ನ ಗುರಿ ದೊಡ್ಡದಾಗಿ ಇರಲಿ, ನಿನ್ನ ಪ್ರಯತ್ನ ಅದಕ್ಕಿಂತ ದೊಡ್ಡದಾಗಿ ಇರಲಿ. ಕಷ್ಟ ಬಂದರೂ ಕೂಡ ಹಿಂಜರಿಯಬೇಡ. ನಿನ್ನ ಮನಸ್ಸು ದೃಢವಾಗಿ ಇರಲಿ. ಒಂದು ದಿನ ಜಗತ್ತು ನಿನ್ನ ಸಾಧನೆಯನ್ನು ನೋಡುವುದು ಖಚಿತ ಎನ್ನುವುದನ್ನು ಮರೆಯಬೇಡ. ಕೊನೆಗೆ ಉಳಿದಿದ್ದು ಕಿರುನಗೆ ಒಂದೇ, ಕೊನೆಗೆ ಉಳಿದಿದ್ದು ಮೌನವೊಂದೇ, ಕೊನೆಗೆ ಉಳಿಯುವುದು ನೆನಪಿನ ಬುತ್ತಿ ಒಂದೇ, ಕೊನೆಗೆ ಉಳಿದಿದ್ದು ಮೋಸದ ನೋವೊಂದೇ, ಕೊನೆಗೆ ಉಳಿದಿರುವುದು ಕಲಿತ ಪಾಠವೊಂದೇ, ಕೊನೆಗೆ ಉಳಿಯುವುದು ಸಾಕಾಗಬೇಕಾದ ದಾರಿ ಒಂದೇ, ಕೊನೆಗೆ ಉಳಿಯುವುದು ಬದುಕುವ ಛಲವೊಂದೇ, ಕೊನೆಗೆ ಉಳಿಯುವುದು ನಿನಗಾಗಿ ಬದುಕುವುದು ಒಂದೇ. ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಜೀವನವನ್ನು ಮಾಡುವುದನ್ನು ಕಲಿತುಕೊಳ್ಳಿ. ಯಶಸ್ಸು ಎಂದರೆ ಒಂದು ದಿನದಲ್ಲಿ ಸಿಗುವುದು ಅಲ್ಲ, ಅದು ಸಾವಿರಾರು ಪ್ರಯತ್ನಗಳ ಪ್ರತಿಫಲವಾಗಿರುತ್ತದೆ. ಧೈರ್ಯ, ಸಹನೆ ಮತ್ತು ಪರಿಶ್ರಮ ಈ ಮೂರು ಇದ್ದರೆ ಯಾವುದೂ ಕೂಡ ಇಲ್ಲಿ ಅಸಾಧ್ಯ ಅನ್ನುವುದು ಅಲ್ಲವೇ ಅಲ್ಲ. ಸತ್ಯದ ದಾರಿಯಲ್ಲಿ ನಡೆಯುವ ಜನರಿಗೆ ಅಡ್ಡಿ ಆತಂಕಗಳು, ಸಮಸ್ಯೆಗಳು ಅವಶ್ಯಕವಾಗಿ ಎದುರಾಗುತ್ತವೆ. ಆದರೆ ಪರಮಾತ್ಮನು ಅವರ ಜೀವನ ಡೋಣಿಯನ್ನು ಎಂದಿಗೂ ಕೂಡ ಮುಳುಗುವುದಕ್ಕೆ ಬಿಡುವುದೇ ಇಲ್ಲ. ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡುವುದನ್ನು ಕಲಿತುಕೊಳ್ಳಿ. ನಿಮಗೆ ಯಾವ ಸಂದರ್ಭದಲ್ಲಿ ಯಾವುದನ್ನು ಕರುಣಿಸಬೇಕೋ ಆ ದೇವರು ತುಂಬ ಚೆನ್ನಾಗಿ ತಿಳಿದಿರುತ್ತಾನೆ. ಒತ್ತಡವಿಲ್ಲದ ಉದ್ಯೋಗವಿಲ್ಲ, ನಷ್ಟವಿಲ್ಲದೆ ಇರುವಂತಹ ವ್ಯಾಪಾರ ಇಲ್ಲ, ಕಷ್ಟವಿಲ್ಲದೆ ಇರುವಂತಹ ವ್ಯವಸಾಯ ಎನ್ನುವುದು ಇಲ್ಲ, ನೋವು ಇಲ್ಲದೆ ಇರುವಂತಹ ಸಂಸಾರ ಎನ್ನುವುದು ಇಲ್ಲ, ಸಮಸ್ಯೆಗಳೇ ಇಲ್ಲದೆ ಇರುವಂತಹ ಮನುಷ್ಯನೂ ಇಲ್ಲ. ಇವೆಲ್ಲವನ್ನ ಜಯಿಸಿದವರೇ ಜೀವನವನ್ನು ಮಾಡುವುದಕ್ಕೆ ಸಾಧ್ಯವಾಗುವುದು ಎನ್ನುವುದನ್ನು ಅರಿತು ಜೀವನವನ್ನು ನಿರ್ವಹಿಸಿ. ಜೀವನದಲ್ಲಿ ನಮ್ಮನ್ನು ನಂಬಿದವರ ನಂಬಿಕೆ ಉಳಿಸಿಕೊಳ್ಳಲು ಪ್ರಾಣ ಕೊಡುವ ಅಗತ್ಯವೇ ಇಲ್ಲ. ನಮ್ಮ ಪ್ರಾಣ ಇರುವವರೆಗೂ ಕೂಡ ನಂಬಿಕೆಯ ದ್ರೋಹವನ್ನು ಮಾಡದೇ ಇದ್ದರೆ ಸಾಕಾಗುತ್ತದೆ. ಇಂದು ಯಾರಾದರೂ ಕೆಟ್ಟ ಸಮಯವನ್ನು ಎದುರಿಸುತ್ತಾ ಇದ್ದರೆ ಅವರನ್ನು ನೋಡಿ ನಗುವುದಕ್ಕೆ ಹೋಗಬೇಡಿ. ಕಾಲವು ಎಲ್ಲರ ಮುಖವನ್ನು ನೆನಪಿಸಿಕೊಳ್ಳುತ್ತದೆ ಎನ್ನುವುದನ್ನು ಮರೆಯಬೇಡಿ. ಗಂಗೆಯ ಮಗನಾದ ಭೀಷ್ಮನೂ ಸಹ ತನ್ನ ಕರ್ಮಗಳ ಪರಿಣಾಮಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ. ಮತ್ತು ಗಂಗೆಯಲ್ಲಿ ಸ್ನಾನ ಮಾಡುವುದರಿಂದ ನಿಮ್ಮ ಪಾಪಗಳು ತೊಳೆಯಲ್ಪಡುತ್ತವೆ ಎಂದು ನೀವು ಹೇಗೆ ಭಾವಿಸುತ್ತೀರಾ ಹೇಳಿ? ಕರ್ಮಗಳನ್ನು ನೋಡಿ ಮಾಡಬೇಕು. ಯಾವ ಕರ್ಮಗಳನ್ನು ಮಾಡುತ್ತೇವೆಯೋ ಅದೇ ರೀತಿಯಾಗಿರುವಂತಹ ಪ್ರತಿಫಲವನ್ನು ನಾವು ಪಡೆಯುತ್ತೇವೆ. ನೋವು ತುಂಬ ಹೆಚ್ಚಾದಾಗ ಒಬ್ಬ ವ್ಯಕ್ತಿಯು ಅಳುವುದಿಲ್ಲ, ಆದರೆ ಮೌನವಾಗಿ ಇರುತ್ತಾನೆ. ಆಗ ಅದನ್ನು ಅಹಂಕಾರ ಎಂದು ಅಲ್ಲ, ನೋವು ಎಂದು ಕರೆಯಲಾಗುತ್ತದೆ ಎನ್ನುವುದನ್ನು ಮರೆಯಬೇಡಿ.
ಮೋಸ ಮಾಡಿ ಸಂಪಾದನೆ ಮಾಡಿದ ಹಣದಲ್ಲಿ ಸ್ವಲ್ಪ ಹಣ ಪುಣ್ಯದ ಕಾರ್ಯಕ್ಕೆ ವಿನಿಯೋಗ ಮಾಡಿದರೆ ಆ ಪುಣ್ಯದ ಫಲ ಎನ್ನುವುದು ಮೋಸ ಹೋದವರಿಗೆ ಸಿಗುತ್ತದೆ ಹೊರತು ಮೋಸ ಮಾಡಿ ಪುಣ್ಯದ ಕಾರ್ಯವನ್ನು ಮಾಡುವವರಿಗೆ ಅದು ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ನಮಗಿಂತ ಮೇಲೆ ಇರುವವರನ್ನು ನೋಡಿ ದುಃಖ ಪಡುವ ಬದಲು ನಮಗಿಂತಲೂ ಕೂಡ ಕೆಳಗೆ ಇರುವವರನ್ನು ನೋಡಿ ದೇವರು ನಮ್ಮನ್ನು ಇಷ್ಟು ಚೆನ್ನಾಗಿ ಇಟ್ಟಿದ್ದಾನಲ್ಲ ಎಂದು ಖುಷಿ ಪಡಬೇಕು. ಆರೋಗ್ಯ ಎನ್ನುವುದು ನೆಮ್ಮದಿಗಿಂತ ದೊಡ್ಡದು. ಸಂಪತ್ತು ಯಾವುದೂ ಕೂಡ ಇಲ್ಲ ಎನ್ನುವುದನ್ನು ಅರಿತು ಜೀವನವನ್ನು ಮಾಡಿ. ಮಾತನಾಡುವ ಅವಕಾಶ ಸಿಕ್ಕಿದೆ ಅಂತ ಯೋಚಿಸದೆ ಮಾತನಾಡಿ ಒಬ್ಬರ ಮನಸ್ಸನ್ನು ನೋಯಿಸುವುದಕ್ಕೆ ಹೋಗಬಾರದು. ನಮ್ಮ ಮಾತುಗಳು ದಾರಕ್ಕೆ ಜೋಡಿಸಿದಂತಹ ಮುತ್ತಿನಂತೆ ಇರಬೇಕೇ ಹೊರತು ಕುತ್ತಿಗೆಗೆ ಬೀಳುವಂತಹ ದಾರದಂತೆ ಇರಲೇಬಾರದು. ತಿಳುವಳಿಕೆ ಎನ್ನುವುದು ಜ್ಞಾನಕ್ಕಿಂತ ಆಳವಾಗಿದೆ. ನಿನ್ನನ್ನು ಬಲ್ಲವರು ಬಹಳ ಜನ ಇದ್ದಾರೆ, ಆದರೆ ನಿನ್ನನ್ನು ಅರ್ಥ ಮಾಡಿಕೊಳ್ಳುವವರು ಬಹಳ ಕಡಿಮೆ ಜನ ಇದ್ದಾರೆ. ಈ ಕಾಲದಲ್ಲಿ ನೀನು ಎಲ್ಲವನ್ನ ನೆನಪಿನಲ್ಲಿ ಇಟ್ಟುಕೊಂಡು ಜೀವನವನ್ನು ಮಾಡುವುದನ್ನು ಕಲಿಯಬೇಕು. ಬದುಕು ಅನ್ನುವುದು ಅಷ್ಟು ಸುಲಭವಲ್ಲ. ಇಲ್ಲಿ ಸೋಲದೆಯೇ ಗೆದ್ದರೆ ಅಳತೆ, ನಕ್ಕವರೆಲ್ಲ ಕಷ್ಟಗಳು ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ ಬಾಳುವುದೇ ನಿಜವಾದ ಸಾಧನೆ ಎನ್ನುವುದನ್ನು ಮರೆಯಲೇಬೇಡಿ. ಸತ್ಯವಾದ ಮಾತು. ಇಬ್ಬರು ಜೀವನದಲ್ಲಿ ಆಟವಾಡಿ ಕೈಕೊಟ್ಟ ನೆನಪಿಸಿಕೊಂಡೆ ಎಂದು ಖುಷಿ ಪಡಬೇಡಿ. ಮೇಲೊಬ್ಬ ನೀವು ಮಾಡಿದ್ದನ್ನು ನಿಮಗೆ ಮರುಕಳಿಸುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ಉಸಿರು ಮತ್ತು ನಂಬಿಕೆ ಬೇರೆ ಬೇರೆ ಹೆಸರುಗಳನ್ನು ಹೊಂದಿವೆ, ಆದರೆ ಅವು ಒಂದೇ ಕೆಲಸವನ್ನು ಮಾಡುತ್ತವೆ. ಉಸಿರು ಹೋದರೆ ದೇಹ ಸಾಯುತ್ತದೆ ಮತ್ತು ನಂಬಿಕೆ ಹೋದರೆ ಸಂಬಂಧಗಳು ಕೊನೆಗೊಳ್ಳುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಬದುಕು ತಾಳ್ಮೆಯನ್ನು ಕಲಿಸಿತು, ತಾಳ್ಮೆ ಕಾಯುವುದನ್ನು ಕಲಿಸಿತು. ಕಾದ ಸಮಯ ನಮಗೆ ನಮ್ಮವರು ಯಾರು ಎನ್ನುವುದನ್ನು ತೋರಿಸಿಕೊಟ್ಟಿತು. ಸಮಯ ಯಾಕೆ ತಾಳ್ಮೆ ಮುಖ್ಯ ಎಂದು ಮನವರಿಕೆಯನ್ನು ಮಾಡಿತು. ಕ್ಷಮಾಗುಣ ಎನ್ನುವುದು ಹೃದಯವಂತರ ದೊಡ್ಡ ಸಂಪತ್ತು, ಆದರೆ ಅದನ್ನು ಹೃದಯಹೀನರಿಗೆ ನೀಡಿದ್ದಲ್ಲಿ ಅದೇ ದೊಡ್ಡ ಆಪತ್ತು. ಕ್ಷಮೆಯೇ ಆಗಲಿ ದಾನವೇ ಆಗಲಿ ಯೋಗ್ಯರಿಗೆ ನೀಡಿದ್ದಲ್ಲಿ ಮಾತ್ರ ಅದಕ್ಕೊಂದು ಶ್ರೇಷ್ಠತೆ ಎನ್ನುವುದು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾದೀತು. ಬದುಕು ನಿಧಾನವಾಗಿ ಪಾಠವನ್ನು ಕಲಿಸುತ್ತದೆ. ನಿನ್ನ ತನವನ್ನು ಅಡ್ಡ ಇಟ್ಟು ನೀನು ಯಾರನ್ನೂ ಕೂಡ ಪ್ರೀತಿಸುವಂತಹ ಅಗತ್ಯವೇ ಇಲ್ಲ. ಏಕೆಂದರೆ ಇಲ್ಲಿ ಯಾರು ಯಾವಾಗ ಬದಲಾಗುತ್ತಾರೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಯಾರು ಯಾರಿಗೂ ಕೂಡ ಅನಿವಾರ್ಯ ಎನ್ನುವುದು ಇಲ್ಲವೇ ಇಲ್ಲ. ಕೆಲವೊಮ್ಮೆ ಕರ್ಮವು ತಕ್ಷಣ ಮಾತನಾಡುವುದಿಲ್ಲ, ಅದಕ್ಕೆ ಸ್ವಲ್ಪ ಸಮಯ ಎನ್ನುವುದು ತೆಗೆದುಕೊಳ್ಳುತ್ತದೆ. ಆದರೆ ಅದು ಮಾತನಾಡುತ್ತದೆ ಮತ್ತು ಅದು ಮಾತನಾಡಿದ ದಿನ ಅದು ಎಲ್ಲವನ್ನೂ ಕೂಡ ಮೌನಗೊಳಿಸುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಕೆಟ್ಟವರ ಕೆಟ್ಟತನದಿಂದ ಒಳ್ಳೆಯವರಿಗೆ ಕೆಲ ಕಾಲ ನಷ್ಟವಾಗಬಹುದು, ಆದರೆ ಒಂದೊಂದು ಸತ್ಯ, ಮುಂದಿನ ದಿನಗಳಲ್ಲಿ ಅತಿ ಕಠಿಣವಾಗಿರುವಂತಹ ಸಮಸ್ಯೆ ಅತಿ ಸುಲಭವಾಗಿ ಪರಿಹರಿಸಿಕೊಳ್ಳುವ ಸಾಮರ್ಥ್ಯವನ್ನು ಒಳ್ಳೆಯವರು ಪಡೆದುಕೊಳ್ಳುತ್ತಾರೆ ಎನ್ನುವುದನ್ನು ಮರೆಯಲೇಬೇಡಿ. ಇಬ್ಬರು ವ್ಯಕ್ತಿಗಳ ನಡುವೆ ಎಷ್ಟೇ ಮನಸ್ತಾಪಗಳು ಇದ್ದರೂ ಕೂಡ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಮತ್ತೊಬ್ಬರ ಮುಂದೆ ಕಳೆದರೆ ಅದು ವ್ಯಕ್ತಿತ್ವವಷ್ಟೇ ಅಲ್ಲ, ವ್ಯಕ್ತಿಯನ್ನೇ ಕೊಂಡಂತೆ ಅರ್ಥವಾಗುವುದು. ದೇವರ ನಿರ್ಧಾರ ಯಾವಾಗಲೂ ಕೂಡ ಸರಿಯಾಗಿಯೇ ಇರುತ್ತದೆ. ಕೆಲವೊಮ್ಮೆ ನಿಧಾನ ಕಠಿಣ ಆಗಿರಬಹುದು, ಹಾಗಂತ ದೇವರು ಸುಮ್ಮನೆ ಇದ್ದಾನೆ ಅಂತ ಅಲ್ಲ. ನಿಧಾನವಾದರೂ ಕೂಡ ಪ್ರಧಾನವಾಗಿರುವುದು. ಇದನ್ನು ತಿಳಿದು ಜೀವನವನ್ನು ಮಾಡುವುದನ್ನು ಕಲಿತುಕೊಳ್ಳಿ. ನೆನಪಿಡಿ, ಯಾವುದೇ ಒಂದು ಸಂಬಂಧ ದೀರ್ಘಕಾಲ ಬಾಳಬೇಕು ಅಂದರೆ ಕಣ್ಣ ಮುಂದೆ ಮಾತ್ರ ಅಲ್ಲ, ಬೆನ್ನ ಹಿಂದೆ ಪ್ರಾಮಾಣಿಕವಾಗಿ ಇರಬೇಕಾದಂಥದ್ದು ಅವಶ್ಯಕ ಎನ್ನುವುದನ್ನು ಮರೆಯಬೇಡಿ. ಬದುಕುವ ಆಸೆ ಇದ್ದರೆ ನಿನ್ನ ಶತ್ರುಗಳ ಕಣ್ಣೆದುರೇ ಬದುಕು. ಅವರು ನಿನ್ನ ಎದುರಿಗೆ ಸುಳಿದಾಗಲೆಲ್ಲ ನಿನ್ನಲ್ಲಿ ಬದುಕುವಂತಹ ಛಲ ಹೆಚ್ಚಾಗಬೇಕು. ಈ ರೀತಿಯಾಗಿ ಬದುಕಿ ತೋರಿಸು. ನಾವು ಮತ್ತೊಬ್ಬರ ಭಾಗ್ಯವನ್ನು ಬದಲಿಸಲು ಆಗದಿರಬಹುದು, ಆದರೆ ಖಂಡಿತ ಅವರಿಗೆ ಒಳ್ಳೆಯ ಮಾರ್ಗದರ್ಶನವನ್ನಾದರೂ ಕೂಡ ಮಾಡಬಹುದು. ಭಗವಂತ ಹೇಳುವುದಾದರೂ ಅದನ್ನೇ. ಅವಕಾಶ ಸಿಕ್ಕಾಗ ಸ್ವಾರ್ಥಿಗಳು ಆಗಬೇಡಿ, ಸಾರಥಿಗಳು ಆಗಿ ಎಂದು. ಹಾಗಾಗಿ ಜೀವನದಲ್ಲಿ ನಿಮಗೆ ಅವಕಾಶ ಸಿಕ್ಕರೆ ಅಂಥವರ ಜೀವನವನ್ನು ಬದಲಾವಣೆ ಮಾಡುವುದು ನಿಮ್ಮ ಕರ್ತವ್ಯವಾಗಬೇಕು. ಚಿಂತಿಸುವುದನ್ನು ನಿಲ್ಲಿಸಿ. ಅದು ಹೇಗೆ
ಸಂಭವಿಸುತ್ತವೆ ಎನ್ನುವುದರ ಬಗ್ಗೆ ಅದು ಆಗುತ್ತದೆ ಎಂದು ತಿಳಿಯಿರಿ. ಸರಿಯಾದ ಬಾಗಿಲುಗಳು ತೆರೆದುಕೊಳ್ಳುತ್ತವೆ, ಸರಿಯಾದ ಜನರು ಪ್ರವೇಶಿಸುತ್ತಾರೆ ಮತ್ತು ಸರಿಯಾದ ಅವಕಾಶಗಳು ನಿಮ್ಮನ್ನು ಹುಡುಕುತ್ತವೆ. ತಾಳ್ಮೆಯಿಂದ ಇರುವುದನ್ನು ಕಲಿತುಕೊಳ್ಳಿ. ಇತಿಹಾಸ ಎನ್ನುವುದು ಹೇಳುತ್ತದೆ, ಕಳೆದು ಹೋದ ದಿನ ಸುಖವಾಗಿ ಇತ್ತು. ವಿಜ್ಞಾನ ಎನ್ನುವುದು ಹೇಳುತ್ತದೆ, ನಾಳೆ ಬರುವಂತಹ ದಿನ ಸುಖವಾಗಿ ಇರುತ್ತದೆ. ಆದರೆ ಧರ್ಮ ಎನ್ನುವುದು ಹೇಳುತ್ತದೆ, ಸತ್ಯವಾದ ಮನಸ್ಸು ಹಾಗೂ ಸ್ವಚ್ಛವಾಗಿರುವಂತಹ ಹೃದಯ ಎನ್ನುವುದು ಇದ್ದರೆ ಪ್ರತಿ ಕ್ಷಣವೂ ಕೂಡ ಸುಖಕರವಾಗಿ ಇರುತ್ತದೆ ಎಂದು. ಬೆಲೆಯಿಲ್ಲದ ಜಾಗದಲ್ಲಿ ನೆಲೆಯಾಗಿ ನಿಲ್ಲುವುದಕ್ಕೆ ಹೋಗಬೇಡಿ. ಸಾವಿಗೂ ನೋವಿಗೂ ಒಂದೇ ಅಕ್ಷರ ವ್ಯತ್ಯಾಸ. ಆದರೆ ಸಾವು ಒಂದೇ ಸಲ ಕೊಂದರೆ ನೋವು ಎನ್ನುವುದು ಪ್ರತಿ ಕ್ಷಣವೂ ಕೂಡ ನಿಮ್ಮನ್ನು ಕೊಲ್ಲುತ್ತದೆ. ನಾನು ಒಂಟಿಯಾದೆ ಎಂದು ಕೊರಗುತ್ತಾ ಕೂರಬೇಡ, ಏಕೆಂದರೆ ಇಲ್ಲಿ ಸೂರ್ಯನೂ ಕೂಡ ಒಂಟಿ, ಚಂದ್ರನೂ ಕೂಡ ಒಂಟಿ. ಆದರೂ ಕೂಡ ಅವರು ಇಡೀ ಜಗತ್ತಿಗೆ ಬೆಳಕನ್ನು ನೀಡುತ್ತಿಲ್ಲವೇನು? ಒಂಟಿಯಾದಾಗಲೇ ನೀನು ಏನು ಎನ್ನುವುದು ಅರ್ಥವಾಗುವುದು ಮತ್ತು ನಿನ್ನ ಸಾಮರ್ಥ್ಯ ಎಷ್ಟು ಎನ್ನುವುದು ನಿನಗೆ ತಿಳಿಯುವುದಕ್ಕೆ ಸಾಧ್ಯವಾಗುವುದು. ಸೂರ್ಯ ಚಂದ್ರರಂತೆ ನೀ ಜಗತ್ತಿಗೆ ಬೆಳಕನ್ನು ನೀಡುವುದು ಬೇಡ. ನಿನ್ನ ಬದುಕಿಗೆ ನೀ ಬೆಳಕಾಗೂ ಸಾಕು. ಆಗ ನಿನ್ನ ಬದುಕು ಎನ್ನುವುದು ಸಾರ್ಥಕತೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾದೀತು. ಹಿಂಡಿದ ಹಾಲು ತಕ್ಷಣವೇ ಮೊಸರಾಗದಂತೆ ಇಂದು ಮಾಡಿರುವಂತಹ ಪಾಪ ಕೃತ್ಯಗಳ ಫಲ ಎನ್ನುವುದು ತಕ್ಷಣ ಅನುಭವಕ್ಕೆ ಬರುವುದೇ ಇಲ್ಲ. ಅದು ಬೂದಿ ಮುಚ್ಚಿದಂತಹ ಕೆಂಡದಂತೆ ಮುಂದೆ ದೊಡ್ಡ ಸ್ಫೋಟವಾದಾಗ ಅನುಭವಕ್ಕೆ ಬಂದೇ ಬರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಬದುಕು ತಾಳ್ಮೆಯನ್ನು ಕಲಿಸಿತು. ಕಾದ ಸಮಯ ನಮಗೆ ನಮ್ಮವರು ಯಾರು ಎನ್ನುವುದನ್ನು ತೋರಿಸಿಕೊಟ್ಟಿತು. ಸಮಯ ಏಕೆ ತಾಳ್ಮೆ ಮುಖ್ಯ ಎಂದು ಮನವರಿಕೆಯನ್ನು ಮಾಡಿತು. ಜೀವನದಲ್ಲಿ ತಾಳ್ಮೆಯನ್ನು ತೆಗೆದುಕೊಳ್ಳಬೇಕಾಗಿರುವುದು ತುಂಬಾ ಮಹತ್ವವಾದದ್ದು. ನೋಡಿ, ಮಾತಿನ ವರ್ತನೆ ಎನ್ನುವುದು ಹೇಳುತ್ತದೆ ಮನುಷ್ಯ ಹೇಗೆ ಅಂತ. ವಾದಿಸುವಂತಹ ವರ್ತನೆ ಎನ್ನುವುದು ಹೇಳುತ್ತದೆ ಅವನ ಜ್ಞಾನ ಎಷ್ಟು ಅಂತ. ಅಹಂಕಾರ ಎನ್ನುವುದು ಹೇಳುತ್ತದೆ ಅವನ ಬಳಿ ಇರುವಂತಹ ಧನ ಎಷ್ಟು ಅಂತ. ಸಂಸ್ಕಾರ ಎನ್ನುವುದು ಹೇಳುತ್ತದೆ ಅವನ ಮನೆತನದ ಮಾತು ಹೇಗಿದೆ ಅಂತ. ಒಳ್ಳೆಯ ಮಾತನಾಡಿದರೆ ನಾಟಕ ಇವನದು ಅಂತಾರೆ, ಕೆಟ್ಟ ಮಾತನಾಡಿದರೆ ದುಷ್ಟ ಇವನು ಎಂದು ಹೇಳುತ್ತಾರೆ. ಉಪದೇಶ ಹೇಳಿದರೆ ಬರೀ ಸುಳ್ಳು ಅಂತ ಹೇಳುತ್ತಾರೆ. ಸುಮ್ಮನೆ ಇದ್ದರೆ ಸ್ವಾರ್ಥಿ ಅನ್ನುತ್ತಾರೆ. ನಾವು ಹೇಗೆ ಇದ್ದರೂ ಕೂಡ ಜನ ನಂಬಲ್ಲ. ನಮ್ಮ ಆತ್ಮಸಾಕ್ಷಿ ನಂಬುವಂತೆ ನಾವಿದ್ದರೆ ಅಷ್ಟೇ ಸಾಕು ಅಲ್ಲವೇ? ನಮ್ಮ ಬದುಕೇ ಒಂದು ರೀತಿಯ ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವಂತಹ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಏನು ಆಗಬೇಕು ಎನ್ನುವುದು ಆಗಿಯೇ ತೀರುತ್ತದೆ. ಅದನ್ನು ಯಾರಿಂದಲೂ ಕೂಡ ತಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಯಾರೂ ನೋಡಿಲ್ಲ ನೀವು ಮಾಡಿರುವ ಮೋಸ ಅಂತ ನಿಮಗೆ ಬೇಕಾದ ಹಾಗೆ ಮಾತನಾಡಿ. ನೋಡುವವರಿಗೆ ಒಳ್ಳೆಯವರು ಆಗಿರಬಹುದು, ಆದರೆ ನೀವು ಮಾಡಿರುವಂತಹ ಮೋಸ ಭಗವಂತ ನೋಡಿರುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ಮನಸ್ಸು ಶಾಂತವಾಗಿ ಇದ್ದರೆ ಪ್ರತಿಯೊಂದು ಸಮಸ್ಯೆಯೂ ಕೂಡ ಚಿಕ್ಕದಾಗಿಯೇ ಕಾಣುತ್ತದೆ. ಮನಸ್ಸು ಚಂಚಲವಾಗಿ ಇದ್ದರೆ ಪ್ರತಿಯೊಂದು ವಿಷಯವೂ ಕೂಡ ದೊಡ್ಡದಾಗಿಯೇ ಕಾಣುತ್ತದೆ. ಪ್ರತಿಯೊಬ್ಬರ ಜೀವನದಲ್ಲಿ ಒಂದೊಂದು ನೋವು ಎನ್ನುವುದು ಇದ್ದೇ ಇದೆ. ಯಾರಿಗೂ ಕೂಡ ಹೇಳಲಾಗದೇ ಇರುವಂತಹ ನೋವು, ಕೇಳಿಸಿಕೊಳ್ಳಲಾಗದೇ ಇರುವಂತಹ ನೋವು, ತೋರಿಸಲು ಆಗದೇ ಇರುವಂತಹ ನೋವು. ಯಾವುದೇ ನೋವುಗಳು ಇದ್ದರೂ ಕೂಡ ಬೇರೆ ಯಾರಿಂದಲೂ ಕೂಡ ಸಾಂತ್ವನ ಮತ್ತು ದೇವರಿದ್ದಾನೆ ಎನ್ನುವ ಮಾತು ಬರಬಹುದು ವಿನಃ ಯಾವುದೇ ನೋವು ಇದ್ದರೂ ಕೂಡ ಅನುಭವಿಸುವವರು ನಾವು ಅನ್ನುವುದನ್ನು ಮರೆಯಬೇಡಿ. ಯಾವುದೇ ನೋವಿಗೂ ನಾವು ರೆಡಿ ಇರಬೇಕು ಅಷ್ಟೇ. ಜೀವನದಲ್ಲಿ ನೋವು ಬರುವುದೇ ನಿಮ್ಮನ್ನು ಗೆಲ್ಲಿಸುವ ಸಲುವಾಗಿ. ಯಾರೇ ಆಗಲಿ ಅವರಿಗೆ ಹಣ, ಆಸ್ತಿ, ಅಂತಸ್ತು, ಶ್ರೀಮಂತಿಕೆ ಏನೇ ಇದ್ದರೂ ಕೂಡ ಅದಕ್ಕಿಂತ ಬೆಲೆ ಬಾಳುವ ವಸ್ತು ಒಂದಿದೆ. ಆ ವಸ್ತುವನ್ನು ಹೊಂದುವವರೇ ನಿಜವಾದ ಶ್ರೀಮಂತರು. ಅದು ಯಾವುದೆಂದರೆ ಅದೇ ನೆಮ್ಮದಿ. ನೆಮ್ಮದಿ ಎನ್ನುವುದು ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಮಹತ್ವವಾದದ್ದು. ಬೆಳೆಯುತ್ತಿರುವ ವ್ಯಕ್ತಿ ಮತ್ತೊಬ್ಬರಿಗೆ ತೊಂದರೆಯನ್ನು ಮಾಡುವುದಿಲ್ಲ. ಮತ್ತೊಬ್ಬರಿಗೆ ತೊಂದರೆಯನ್ನು ಮಾಡುವ ವ್ಯಕ್ತಿ ಎಂದಿಗೂ ಕೂಡ ಜೀವನದಲ್ಲಿ ಬೆಳೆಯುವುದಕ್ಕೆ ಸಾಧ್ಯವೇ ಇಲ್ಲ. ದ್ವೇಷ, ಅಸೂಯೆ, ಹತಾಶೆ, ಅಸಮಾಧಾನ ಮಾನಸಿಕ ಕಾರಾಗೃಹ ಇದ್ದಂತೆ. ಇವುಗಳ ಜೊತೆಗೆ ಜೀವಿಸುವುದನ್ನು ಅಭ್ಯಾಸ ಮಾಡಿಕೊಂಡರೆ ಜೀವಾವಧಿ ಶಿಕ್ಷೆಗಿಂತಲೂ ಕೂಡ ಅನುಭವಿಸಿದ್ದಂತೆಯೇ ಆಗುವುದು. ಮೊದಲು ಇವುಗಳಿಂದ ಬಿಡಿಸಿ ಸ್ವತಂತ್ರವಾಗಿ ಬದುಕುವುದನ್ನು ಕಲಿತುಕೊಳ್ಳಿ.
ನಿಜವಾದ ಸತ್ಯವನ್ನು ಅರಿಯದೆಯೇ ಮನಸ್ಸಿಗೆ ಬಂದಂತೆ ಟೀಕೆ ಮಾಡುತ್ತೇವೆ, ನಿಂದನೆ ಮಾಡುತ್ತೇವೆ, ದ್ವೇಷವನ್ನು ಬೆಳೆಸುತ್ತೇವೆ. ಇದು ಎಂದಿಗೂ ಕೂಡ ಒಳ್ಳೆಯದಲ್ಲ. ಅಹಂಕಾರ ಒಬ್ಬ ವ್ಯಕ್ತಿಯ ತಲೆಗೆ ಹತ್ತಿದಾಗ ಅವನು ತನ್ನ ಸ್ವಂತ ತಪ್ಪುಗಳನ್ನು ಒಪ್ಪಿಕೊಳ್ಳುವ ಬದಲು ಇತರರ ಸಮಸ್ಯೆಗಳನ್ನು ಪ್ರಶ್ನಿಸಲು ಪ್ರಾರಂಭಿಸುತ್ತಾನೆ. ಒಬ್ಬ ಒಳ್ಳೆಯ ವ್ಯಕ್ತಿಯೊಂದಿಗೆ ತುಂಬ ಕೆಟ್ಟದ್ದಾಗಿ ವರ್ತಿಸುವುದಕ್ಕೆ ಹೋಗಬೇಡಿ, ಏಕೆಂದರೆ ಸುಂದರವಾಗಿರುವಂತಹ ಗಾಜು ಒಡೆದಾಗ ಅದು ಹರಿತವಾದ ಆಯುಧವಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಕರ್ಮದ ಫಲ. ನೀವು ಯಾವುದೇ ತಪ್ಪು ಮಾಡಿಲ್ಲದೆ ಇದ್ದರೆ ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಳಬೇಡಿ, ಅಳಬೇಡಿ, ಸೇಡಿನ ಬಗ್ಗೆ ಯೋಚಿಸಬೇಡಿ. ಸುಮ್ಮನೆ ಕುಳಿತು ಸಹಾಯಕ್ಕಾಗಿ ಕಾಯಿರಿ. ನಿನಗೆ ಏನೂ ಮಾಡದೇ ಇದ್ದರೂ ಕೂಡ ಅವನಿಗೆ ಅದಕ್ಕೆ ಸಮಾಧಾನ 3 ಪಟ್ಟು ಶಿಕ್ಷೆ ಎನ್ನುವುದು ಆಗುತ್ತದೆ. ಅದು ಆಸಕ್ತಿಯಿಂದ ದೇವರು ಮತ್ತು ಕರ್ಮದ ಫಲಿತಾಂಶ ಎಂದು ಮರೆಯಲೇಬೇಡಿ. ಸಮಾಜದಲ್ಲಿ ಬದುಕಬೇಕಾದರೆ ಭೇಟಿಯಾಡುವ ಸಿಂಹದಂತೆ ಇರಬೇಕು, ಅಥವಾ ಓಡುವ ಕುದುರೆಯಂತಾದರೂ ಕೂಡ ಇರಬೇಕು. ಇಲ್ಲದಿದ್ದರೆ ತುಳಿದು ಹಾಕುವವರು ಹೆಚ್ಚಾಗಿ ಇದ್ದಾರೆ ಎನ್ನುವುದನ್ನು ಮರೆಯಲೇಬೇಡಿ. ಜೀವನದಲ್ಲಿ ಬಿದ್ದಾಗ ಎದ್ದು ನಡೆಯಬೇಕೇ ಹೊರತು ನಮ್ಮ ಹಣೆ ಬರಹವೇ ಇಷ್ಟು ಎಂದು ಕುಳಿತುಕೊಳ್ಳುವುದಕ್ಕೆ ಹೋಗಬಾರದು. ಏಕೆಂದರೆ ಕೆಲವೊಮ್ಮೆ ಮನೆ ಹೊಸ್ಸಿಲಿಗೆ ಒಮ್ಮೆ ಎಡವಿದಾಗ ಮುಂದಿನ ಸಲ ಎಚ್ಚರಿಕೆಯಿಂದ ನಡೆಯುತ್ತೇವೆ ಹೊರತು ಹೊಸ್ತಿಲನ್ನೇ ತೆಗೆದು ಹಾಕುವುದಿಲ್ಲ. ಜೀವನದಲ್ಲಿ ಸಂತೋಷ ಮತ್ತು ದುಃಖ ಎರಡಕ್ಕೂ ಕೂಡ ತನ್ನದೇ ಆಗಿರುವಂತಹ ಮಹತ್ವ ಎನ್ನುವುದು ಇದೆ. ನಮ್ಮವರು ಯಾರು ತಳ್ಳಿದರೂ ಕೂಡ ಮತ್ತು ಯಾರು ನಮಗೆ ಬೆಂಬಲವನ್ನು ನೀಡಿದರೂ ಕೂಡ ಎಂದು ನಾವು ಅರಿಯಬೇಕಾಗಿರುವುದು ಅವಶ್ಯಕತೆ ಇದೆ. ಈ ಲೋಕದಲ್ಲಿ ಒಳ್ಳೆಯವರು ಎನ್ನುವುದು ಮಂಜುಗಡ್ಡೆ ತರಹ ದಿನ ದಿನಕ್ಕೆ ಕರಗಿ ಹೋಗುತ್ತದೆ. ಕೆಟ್ಟದ್ದು ಎನ್ನುವುದು ಕಸದ ತರಹ ದಿನ ದಿನಕ್ಕೆ ಹೆಚ್ಚಾಗುತ್ತಾ ಹೋಗುತ್ತದೆ. ಸಹವಾಸ ಒಬ್ಬ ವ್ಯಕ್ತಿಯನ್ನು ಒಳ್ಳೆಯವನ್ನಾಗಿ ಮಾಡುವಂತೆ ಕೆಟ್ಟವನ್ನಾಗಿಯೂ ಕೂಡ ಮಾಡಬಲ್ಲದು. ದುಷ್ಟರ ಸಹವಾಸದಿಂದ ಶಿಷ್ಯನು ದುಷ್ಟನಾಗುವ ಸಾಧ್ಯತೆಗಳೇ ಹೆಚ್ಚು. ಹಾಗಾಗಿ ಎಂತಹ ಸಂಬಂಧ ಸಹವಾಸವನ್ನು ಮಾಡಬೇಕು ಎನ್ನುವ ಎಚ್ಚರಿಕೆ ಎನ್ನುವುದು ಇರಬೇಕಾದಂಥದ್ದು ಉತ್ತಮ ವ್ಯಕ್ತಿಯಾಗಲು ಉತ್ತಮರ ಸಹವಾಸವನ್ನು ನಾವು ಮಾಡಬೇಕಾಗಿರುವುದು ಅವಶ್ಯಕ. ಜನರು ನಿಮ್ಮನ್ನು ನಿಮ್ಮವರ ಮನಸ್ಥಿತಿಗಳಿಗೆ ತಕ್ಕಂತೆ ನೋಡುತ್ತಾರೆ. ನಿಮ್ಮ ಮೌನ ಕೆಲವರಿಗೆ ಅಹಂಕಾರವಾದರೆ ಇನ್ನು ಕೆಲವರಿಗೆ ಅದು ಪರಮಶಾಂತಿ. ಜನರ ಅಭಿಪ್ರಾಯಗಳು ಕೇವಲ ಅವರ ಆಲೋಚನೆಗಳಲ್ಲಿಯೇ ಕನ್ನಡಿಯೇ ಇದ್ದಂತೆ ಹೊರತು ನಿಮ್ಮ ನೈಜ ವ್ಯಕ್ತಿತ್ವಕ್ಕೆ ಅಲ್ಲ. ನಿಮ್ಮ ಸತ್ಯ ನಿಮಗೆ ತಿಳಿದರೆ ಸಾಕು, ಲೋಕಕ್ಕೆ ಸಾಬೀತುಪಡಿಸುವ ಅಗತ್ಯವೇ ಇರುವುದಿಲ್ಲ. ಕರ್ಮದ ಸತ್ಯ. ಒಂದು ದಿನ ಅರ್ಜುನನು ಶ್ರೀಕೃಷ್ಣನನ್ನು ಕೇಳಿದ, ದೇವರೇ, ಜನರು ನನಗೆ ಕಾರಣವಿಲ್ಲದೆ ಏಕೆ ನೋವನ್ನುಂಟು ಮಾಡುತ್ತಾರೆ? ಕೃಷ್ಣನು ಮುಗುಳ್ನಗುತ್ತಾ ಹೇಳಿದ, ಅರ್ಜುನ, ಪ್ರತಿಯೊಂದು ಕಣ್ಣೀರಿಗೆ ಕಾರಣ ಗೋಚರಿಸುವುದಿಲ್ಲ, ಆದರೆ ಪ್ರತಿಯೊಂದು ದುಃಖದ ಬೀಜವು ಕರ್ಮದಲ್ಲಿ ಅಡಗಿರುತ್ತದೆ. ಅದನ್ನು ಮತ್ತಷ್ಟು ಹೇಳಿದವನು ಇಂದು ನಿನ್ನನ್ನು ನೋಯಿಸುತ್ತಿರುವವನು ತನ್ನ ಕರ್ಮದಿಂದ ಬದ್ಧನಾಗಿರುತ್ತಾನೆ. ನಿನ್ನ ಕರ್ಮವನ್ನು ಶುದ್ಧವಾಗಿ ಇಟ್ಟುಕೊಳ್ಳಿ. ಅರ್ಜುನನ ಕಣ್ಣೀರಿನಿಂದ ತುಂಬಿಕೊಂಡವು. ಕೃಷ್ಣನು ಹೇಳಿದನು, ಸತ್ಯವೇನೆಂದರೆ ಕರ್ಮ ಎಂದಿಗೂ ಕೂಡ ಮೌನವಾಗಿ ಇರುವುದಿಲ್ಲ. ಅದು ತಡವಾಗಬಹುದು, ಆದರೆ ಅದು ಖಂಡಿತವಾಗಿಯೂ ಕೂಡ ನ್ಯಾಯವನ್ನೇ ನೀಡುತ್ತದೆ. ಇದನ್ನು ಕೇಳಿದ ಅರ್ಜುನನ ಮನಸ್ಸು ಶಾಂತವಾಯಿತು ಮತ್ತು ದೇವರು ಪ್ರತಿಯೊಂದು ಕ್ರಿಯೆಗಳನ್ನು ನೋಡುತ್ತಿದ್ದಾನೆ ಎಂದು ಅವನು ನಂಬುವುದಕ್ಕೆ ಶುರು ಮಾಡಿದನು. ಜೀವನದಲ್ಲಿ ನಂಬಿಕೆಯನ್ನು ಇಟ್ಟುಕೊಳ್ಳಬೇಕಾಗಿರುವುದು ತುಂಬಾ ಮಹತ್ವವಾದದ್ದು. ಕರ್ಮದ ಕನ್ನಡಿ ಅಂತಿಮ ಸತ್ಯ. ಇನ್ನೊಬ್ಬರ ಕಣ್ಣೀರಿನ ಮೇಲೆ ಕಟ್ಟಿದ ಸುಖದ ಅರಮನೆ ಯಾವತ್ತಿಗೂ ಕೂಡ ಶಾಶ್ವತವಲ್ಲ. ಇತರರ ನರಳಾಟದ ಮೂಲಕ ನಾವು ಪಡೆಯುವಂತಹ ಲಾಭ ಕೇವಲ ತಾತ್ಕಾಲಿಕ, ಮರೀಚಿಕೆ ಮಾತ್ರ. ಜೀವನ ತತ್ವದಂತೆ ಪ್ರಕೃತಿಯಲ್ಲಿ ಕೆಲವೊಂದು ಅದರದ್ದೇ ಆಗಿರುವಂತಹ ತತ್ವಗಳು ಇರುತ್ತದೆ, ಬೆಲೆ ಇರುತ್ತದೆ. ಇಂದು ನೀವು ಇನ್ನೊಬ್ಬರಿಗೆ ನೋವು ನೀಡಿದ ಗಳಿಸಿದಂತಹ ಹಣ ನಾಳೆ ನೀವು ದುಪ್ಪಟ್ಟು ಕಳೆದುಕೊಳ್ಳಬೇಕಾಗಿರುವಂತಹ ಪರಿಸ್ಥಿತಿ ಬಂದರೂ ಬರಬಹುದು. ಬದುಕು ಎಷ್ಟೇ ನೋಯಿಸಿದರೂ ಕೂಡ ಬದುಕಬೇಕಿದೆ. ಮನಸ್ಸು ಎಷ್ಟೇ ನೊಂದರೂ ಕೂಡ ನಗಬೇಕಿದೆ. ಕೆಲವು ನೋವುಗಳು ಮರೆಯಲು ಆಗದೇ ಇದ್ದರೂ ಕೂಡ ಮರೆಯಬೇಕಿದೆ. ಅಂದುಕೊಂಡಿದ್ದು ಆಗದೇ ಇದ್ದಾಗ ಹೊಂದಿಕೊಂಡಾದರೂ ಕೂಡ ಹೋಗುವುದನ್ನು ಕಲಿಯಬೇಕಿದೆ.
ಇದೇ ಜೀವನದ ಸತ್ಯ ಎನ್ನುವುದನ್ನು ಮರೆಯಲೇಬಾರದು. ಯಾರಾದರೂ ನಿಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತಾ ಇದ್ದರೆ ಕೋಪ ಮಾಡಿಕೊಳ್ಳುವುದಕ್ಕೆ ಹೋಗಬೇಡಿ, ಅದರಿಂದ ದೂರ ಇರಿ. ದೇವರು ನಿಮ್ಮನ್ನು ಕಳೆದುಕೊಳ್ಳುವರು, ಒಂದು ದಿನ ಪಶ್ಚಾತ್ತಾಪ ಪಡುವಂತೆ ಮಾಡುತ್ತಾನೆ. ಆದ್ದರಿಂದ ನಿಮ್ಮ ಮೌಲ್ಯವನ್ನು ಎಂದಿಗೂ ಕೂಡ ಕಡಿಮೆ ಮಾಡಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಸಮಯ ಕೆಲವೊಮ್ಮೆ ನಮ್ಮನ್ನು ಪರೀಕ್ಷಿಸುತ್ತದೆ, ನಾವು ಕಳೆದುಕೊಳ್ಳುವಂತೆ ಮಾಡುತ್ತದೆ. ಆದರೆ ನೆನಪಿರಲಿ, ದೇವರು ಏನನ್ನಾದರೂ ತೆಗೆದುಕೊಳ್ಳುವಾಗ ಅದಕ್ಕಿಂತ ಉತ್ತಮವಾದದ್ದನ್ನು ಕೊಡುವುದಕ್ಕಾಗಿ ಮಾತ್ರ ತೆಗೆದುಕೊಂಡಿರುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ಜೀವನದಲ್ಲಿ ಅತಿ ಕಠಿಣವಾಗಿರುವಂತಹ ಸಂದರ್ಭಗಳು ಎದುರಾದಾಗ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಎಲ್ಲವೂ ಒಳ್ಳೆಯದಕ್ಕಾಗಿಯೇ ಆಗುತ್ತಿದೆ ಎನ್ನುವ ಧ್ವನಿ ಎನ್ನುವುದು ಕೇಳಿ ಬರುತ್ತದೆ. ಆ ಧ್ವನಿಯ ಮೂಲಕವೇ ಸ್ವಯಂ ಭಗವಂತ ಶ್ರೀಕೃಷ್ಣ ಪರಮಾತ್ಮನದ್ದೇ ಆಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಖಂಡಿತವಾಗಿಯೂ ಕೂಡ ನೀವು ಅಂದುಕೊಂಡಿದ್ದೆಲ್ಲ ಕೆಲಸಗಳು ಹಾಗೆ ಆಗುತ್ತದೆ. ದೇವನಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಡಿ ಮಾಡುತ್ತಿರುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಮತ್ತಷ್ಟು ಭಕ್ತಾದಿಗಳಿಗೆ ಈ ವಿಡಿಯೋ ತಲುಪುವುದಕ್ಕೆ ಈ ವಿಡಿಯೋಗೆ ಒಂದೇ ಒಂದು ಹೈಪ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಎಂದು ಹೇಳುತ್ತಾ ಸಿಗುತ್ತೇವೆ ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ. ಅಲ್ಲಿಯವರೆಗೆ ಧನ್ಯವಾದ. ಕರುನಾಡಿಗೆ.